ಕೆಲವು ಕಿಡಿಗೇಡಿಗಳು, ಸಮಾಜಘಾತುಕರು, ದುಷ್ಟರು ರಾಯರ ಹೆಸರಿನಲ್ಲಿ, ಮಂತ್ರಾಲಯದ ಹೆಸರಿನಲ್ಲಿ ಮುಗ್ಧ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ, ಯಾರಾದ್ರೂ ತಮ್ಮ ಕುಟುಂಬಸ್ಥರಿಗೆ, ತಮ್ಮ ಸ್ನೇಹಿತರಿಗೆ ಆರೋಗ್ಯ ಸಮಸ್ಯೆ ಆಗಿದ್ದು ಅಥವಾ ಆಕ್ಸಿಡೆಂಟ್ ಆಗಿದ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರೆ ಅವರ ಚಿಕಿತ್ಸೆಗೋಸ್ಕರ ಹಣವನ್ನ ದೇಣಿಗೆ ಕಲೆಕ್ಟ್ ಮಾಡ್ಲಿಕ್ಕೆ ಒದ್ದಾಡ್ತಿದ್ರೆ ಅಂತಹವರನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಜಾಗಗಳಲ್ಲಿ ಟಾರ್ಗೆಟ್ ಮಾಡಿ ಅಂತವರಿಗೆ ಮೆಸೇಜ್ ಮಾಡಿ, ಮಂತ್ರಾಲಯದ ವತಿಯಿಂದ ಇಂಥದ್ದಕ್ಕಂತಾನೆ ಹಣವನ್ನು ನಿಗದಿ ಮಾಡಿಟ್ಟಿದ್ದೇವೆ, ಅದನ್ನ ನಾವು ನಿಮಗೆ ಕಳಿಸ್ತೇವೆ, 4 ಲಕ್ಷನೋ 5 ಲಕ್ಷ ನಿಮಗೆ ಎಷ್ಟು ಬೇಕೋ, ಬಟ್ ಅದಕ್ಕೆ 10% TDS ಬೀಳುತ್ತೆ, ಅದು ನೀವು ನಮಗೆ ಮೊದಲು ಕಳಿಸ್ಬಿಡಿ ಅಂತ QR ಕೋಡ್ ಕಳಿಸಿ, ನಂಬರ್ ಕಳಿಸಿ, ಇವರು ಆ ಅರ್ಜೆನ್ಸಿಲಿ ಹಣವನ್ನ ಕಳಿಸಿದ ಮೇಲೆ ಆ ನಂಬರ್ಗಳು ಸ್ವಿಚ್ ಆಫ್ ಆಗೋಗ್ತವೆ, ಮಾತಾಡೋಕೆ ಸಿಗೋದೇ ಇಲ್ಲ. ಎರಡನೇದಾಗಿ, ನಾವು ನಿಮ್ಮನ್ನ ಬೃಂದಾವನ ಹತ್ರ ಬಿಡಿಸ್ತೀವಿ, ನಿಮಗೆ ನಿಮ್ಮ ಹೆಸರಲ್ಲಿ ರಾಯರಿಗೆ ರುದ್ರಾಭಿಷೇಕ ಮಾಡಿಸ್ತೀವಿ, ರಾಯರಿಗೆ ರುದ್ರಾಭಿಷೇಕ, ಇಂಥದ್ದನ್ನೆಲ್ಲ ಹೇಳ್ಕೊಂಡು ಜನಗಳ ಹತ್ರ ಹಣ ವಸೂಲಿ ಮಾಡ್ತಾ ಇದ್ದಾರೆ. ನಂಬರ್ ಕಳಿಸ್ತಾರೆ, ಹಣ ಕಳಿಸಿದ ಮೇಲೆ QR ಕೋಡ್ ಅಲ್ಲಿ ಹಣ ಕಳಿಸಿದ ಮೇಲೆ ಫೋನ್ ಸ್ವಿಚ್ ಆಫ್ ಹೋಗುತ್ತೆ, ಸಿಗೋದೇ ಇಲ್ಲ ಅವ್ರು ಮತ್ತೆ. ಒಂದು ತಿಳ್ಕೊಳ್ಳಿ, ಮಂತ್ರಾಲಯದ ಕಡೆಯಿಂದ ನಿಮಗೆ ಯಾರು ನಂಬರ್ಗಳನ್ನ ಕಳಿಸಿ, QR ಕೋಡ್ಗಳನ್ನ ಕಳಿಸಿ, ನೀವು ಹಣವನ್ನ ಕಳಿಸಿ, ನಮಗೆ TDS ಕಳಿಸಿ, ನಿಮಗೆ ಹಣವನ್ನ ಕೊಡ್ತೀವಿ ಅಂತ ಯಾರು ಹೇಳೋದಿಲ್ಲ. ಇನ್ನೊಂದು, ನಿಮ್ಮ ಪುಣ್ಯಕ್ಕನುಗುಣವಾಗಿ, ನಿಮ್ಮ ಕರ್ಮಕ್ಕನುಗುಣವಾಗಿ, ನಿಮ್ಮ ಭಕ್ತಿಗನುಗುಣವಾಗಿ ರಾಯರು ನಿಮ್ಮನ್ನ ಎಷ್ಟು ಹತ್ರ ಕರೆದು ದರ್ಶನ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೋ ಆ ದರ್ಶನ ಯಾವಾಗ ಆಗಬೇಕು ಅದು ಹಾಗೇ ಆಗುತ್ತೆ. ಮಂತ್ರಾಲಯದ ವತಿಯಿಂದ ಯಾರು ನಿಮಗೆ ಫೋನ್ ಮಾಡಿ ಈ ತರ ಮಾಡ್ತೀವಿ, ಆ ತರ ಮಾಡ್ತೇವೆ, ನಿಮ್ಮ ಹೆಸರಲ್ಲಿ ಹಿಂಗ್ ಮಾಡ್ತೀವಿ, ಹಂಗ್ ಮಾಡ್ತೀವಿ ಹೇಳೋದೇ ಇಲ್ಲ. ನಂಬೋಕ್ ಹೋಗಬೇಡಿ. ನಿಮಗೆ ದೇಣಿಗೆ ಕೊಡಬೇಕು ಅಂತಿದ್ರೆ srsmatha.org ಅಲ್ಲೇನೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಜಾಗ ಇದೆ, ಅಲ್ಲಿ ಅದಕ್ಕೊಂದು ನಿಗದಿತ ಪೇಜ್ ಇದೆ, ಅಲ್ಲಿ ಹೋಗಿ ದೇಣಿಗೆ ಕೊಡಿ. ಅಥವಾ ಮಂತ್ರಾಲಯಕ್ಕೆ ಬಂದು ಅಲ್ಲಿ ನಿಗದಿತ ಸ್ಥಳಗಳಿವೆ, ಅಲ್ಲಿ ಬಂದು ದೇಣಿಗೆ ಕೊಡಿ. ಇದನ್ನ ಎಷ್ಟು ಶೇರ್ ಮಾಡೋಕ್ಕಾಗುತ್ತೋ ಅಷ್ಟು ಜನಗಳ ಜೊತೆ ಶೇರ್ ಮಾಡಿ. ಮಂತ್ರಾಲಯದ ಭಕ್ತರಲ್ಲಿ ಒಂದು ಅವೇರ್ನೆಸ್ ಅನ್ನು ಮೂಡಿಸಿ, ಇದೆಲ್ಲ ನಡೀಬಾರ್ದು ಅನ್ನೋ ತರ ನೋಡ್ಕೊಳ್ಳಿ. ಒಂದು ವೇಳೆ ಇದನ್ನ ಮಾಡ್ತಾ ಇರೋರು ನೀವೇ ಆಗಿದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲವೂ ತಲೆ ಮೇಲೆ ಹಾಕೊಂಡಿರೋ ನೀರು ಕಾಲ ಹತ್ರ ಬಂದೇ ಬರುತ್ತೆ. ನಿಮಗೆ ತಾಕ್ಲಿಲ್ಲ ಅಂತಂದ್ರೆ ನಿಮ್ಮ ನೆಕ್ಸ್ಟ್ ಜನಾಂಗಕ್ಕೆ ತಾಕತ್ತೆ, ನಿಮ್ಮ ಕುಟುಂಬಕ್ಕೆ ತಾಕತ್ತೆ. ಆದ್ರಿಂದ ಇಂಥದ್ದನ್ನೆಲ್ಲ ಮಾಡಬೇಕಾದ್ರೆ, ಜನಗಳಿಗೆ ಮೋಸ ಮಾಡಬೇಕಾದ್ರೆ, ರಾಯರ ಹೆಸರನ್ನ ಬಳಸ್ಕೊಂಡು, ಮಂತ್ರಾಲಯದ ಹೆಸರನ್ನ ಬಳಸ್ಕೊಂಡು ಮೋಸ ಮಾಡಬೇಕಾದ್ರೆ ಜಾಗರೂಕತೆಯಿಂದ ಇರಿ. ಬಹಳ ಯೋಚನೆ ಮಾಡಿ.